ಈಗ ಅಹಿಂದ ಅಸ್ತ್ರ ಹೂಡಿ ಒಂದು ಸಮಾವೇಶ ಮಾಡ್ಲಿಕ್ಕೆ ಹೊರಟಿರೋ ವಿಚಾರಕ್ಕೆ ವಾಪಸ್ ಬರೋದಾದ್ರೆ ಸರ್, ವಾಟ್ ಮೆಸೇಜ್ ವಿಲ್ ದಿಸ್ ಪಾಸ್ ಆನ್? ಹೈಕಮಾಂಡ್ ನಾಯಕರಿಗೆ ಏನ್ ಸಂದೇಶ, ಡಿಕೆ ಶಿವಕುಮಾರ್ ಅವರಿಗೆ ಏನ್ ಸಂದೇಶ, ಓವರ್ ಆಲ್ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಏನ್ ಸಂದೇಶ ಇದರಿಂದ ರವಾನೆ ಮಾಡೋ ಪ್ರಯತ್ನ ಆಗಬಹುದು ಅಂತ? ಪಾರ್ಟಿ ಹೈಕಮಾಂಡ್ಗಂತೂ ಇದೊಂದು ನೋಟಿಸ್. ಇದು ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಹೇಳಿ. ಯಾಕಂದ್ರೆ ಈ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ ಸಿದ್ದರಾಮಯ್ಯ. ಅದು ಸಿದ್ದರಾಮೋತ್ಸವ ಆಗಿರ್ಲಿ ಅಥವಾ ಇದು ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮಾಡಿದ ಸಮಾವೇಶ ಆಗಿರ್ಲಿ ಮತ್ತು ಈಗಿನ ಸಮಾವೇಶ ಆಗಿರ್ಲಿ, ಆದರೆ ಪಾರ್ಟಿ ಹೈಕಮಾಂಡ್ ಈ ತರದ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ ಅನ್ನ, ಈ ತರದ ಬ್ಲಾಕ್ ಮೇಲ್ ತಂತ್ರಗಾರಿಕೆಯನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತದೆ, ಅದನ್ನ ಹೇಗೆ ನೋಡ್ತದೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಯಾಕೆ ಒಂದ್ಸರ್ತಿ ನೀವು ಹೇಳ್ಬೋದು, ಇದನ್ನ 2 ಸರ್ತಿ ಹೇಳ್ಬೋದು, ಪದೇ ಪದೇ ನನ್ನನ್ನು ಮುಟ್ಟಿದ್ರೆ ಹುಷಾರ್, ಇಷ್ಟು ಓಟ್ಗಳನ್ನ ಕಳ್ಕೊಂಡ್ಬಿಡ್ತೀರಿ, 5 ಮತಗಳು ನಾನು ಬಿಟ್ಟು ಬಿಟ್ರೆ ನಿಮ್ಮನ್ನು ಕೈ ಬಿಟ್ಟು ಬಿಡ್ತವೆ. ಈ ತರದ ಬ್ಲಾಕ್ ಮೇಲಿಂಗ್ ತಂತ್ರಗಾರಿಕೆ ಇದೆಯಲ್ಲ, ಇದು ಒಂದು ಹಂತದಲ್ಲಿ ಬೂಮ್ರ್ಯಾಂಗ್ ಆಗುವ ಲಕ್ಷಣ ಇದೆ, ಬೂಮ್ರ್ಯಾಂಗ್ ಆಗುವ ಒಂದು ಸಾಧ್ಯತೆ ಕೂಡ ಇದೆ. ಯಾಕೆ ಯಾವುದೇ ವಿಚಾರ, ಒಬ್ಬ ವ್ಯಕ್ತಿ ಆಗ್ಲಿ ಒಂದು ಸಂಸ್ಥೆ ಆಗ್ಲಿ, ನಾವು ಪದೇ ಬ್ಲಾಕ್ ಮೇಲ್ ಮಾಡಿದಾಗ ಇಟ್ ಆಲ್ವೇಸ್ ಬೂಮ್ರ್ಯಾಂಗ್ಸ್, ಇಟ್ ಆಲ್ವೇಸ್ ವರ್ಕ್ಸ್ ಅಗೇನ್ಸ್ಟ್ ಯುವರ್ ಇಂಟ್ರೆಸ್ಟ್. ಸೊ ಬಹುಶಃ ಆ ಅಪಾಯ ಕೂಡ ಸಿದ್ದರಾಮಯ್ಯವ್ರಿಗಿದೆ. ಇದನ್ನ ಪದೇ ಇದೇ ರೀತಿ ಮಾಡ್ತಾ ಹೋಗ್ಬಿಟ್ರೆ ಆ ರೀತಿ ಅಪಾಯ ಕೂಡ ಇದೆ. ಹೈಕಮಾಂಡ್ ಏನ್ರಿ ಮಾಡ್ಕೋತಾರೆ ಇವರು, ಡಿ ಕೆ ಶಿವಕುಮಾರ್ ಬಂದು ನೋಡೋಣ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಈಗ ಒಂದು ಬಾರ್ಗೇನಿಂಗ್, ಒಂದು ಚರ್ಚೆ ವಿಚಾರ ಬೇರೆ. ಇಲ್ಲಪ್ಪ ಆತರ ಮಾತುಕತೆ ಆಗಿತ್ತು 2023 ಹೀಗೆ ಹಾಗೆ, ಅದು ಮಾತುಕತೆ ಬೇರೆ. ಅದನ್ನ ಹೊರತುಪಡಿಸಿ ಈಗ ಬಂದು ನಾನು ಅಹಿಂದ ನಾಯಕ, ನನ್ನನ್ನು ಮುಟ್ಟಿಬಿಟ್ರೆ ಹೆಂಗಾಗುತ್ತೆ ನೋಡಿ, ಹಾಲು ಮತದ ಅಧಿಕಾರ, ಸಮುದಾಯದ ಅಧಿಕಾರ ಕಿತ್ಕೊಳ್ಳೋದು ಅಷ್ಟು ಸರಳನಾ? ನಾನು ಅಹಿಂದ ನಾಯಕ, ಓಟ್ಗಳು ಹೋಗ್ಬಿಟ್ರೆ ಹೇಗೆ? ಈ ತರ ಬ್ಲಾಕ್ ಮೇಲ್ಗಳು, ನೀವು ಅಹಿಂದ ನಾಯಕ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಇಷ್ಟು 2 ಬಾರಿ, ಅಂತದ್ರಲ್ಲಿ ಮತ್ತೆ ಅದನ್ನೇ ಮಾಡ್ತಾ ಹೋಗ್ಬಿಟ್ರೆ ಪಕ್ಷ ಕೂಡ ರೋಸಿ ಹೋಗ್ತದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೋಸಿ ಹೋಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತೂ ಈ ತರದ ಬೆಳವಣಿಗೆಯನ್ನ ಬಹಳ ಸೂಕ್ಷ್ಮ ಗಮನಿಸಿರ್ತಾರೆ. ಹಿ ವಿಲ್ ನಾಟ್ ಟೇಕ್ ಇಟ್ ಕೈಂಡ್ಲಿ. ಅವರು ಬಹಳ ಇದನ್ನ ನಿಷ್ಠುರವಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೋತೇನೆ. ಈ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಈ ಸಾರ್ವಜನಿಕ ಮಾತಾಡದೆ ಹೋದ್ರೂ ಕೂಡ ಒಂದು 4 ಗೋಡೆಗಳ ಮಧ್ಯೆ ನಡೆಯುವ ಚರ್ಚೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ತರದ ವಿಚಾರಗಳ ಬಗ್ಗೆ ಬಹಳ ನಿಷ್ಠುರವಾಗಿನೇ ಮಾತಾಡ್ತಾರೆ. ಈಗ ಅಹಿಂದ ಅಸ್ತ್ರ ಹೂಡಿ ಒಂದು ಸಮಾವೇಶ ಮಾಡ್ಲಿಕ್ಕೆ ಹೊರಟಿರೋ ವಿಚಾರಕ್ಕೆ ವಾಪಸ್ ಬರೋದಾದ್ರೆ ಸರ್, ವಾಟ್ ಮೆಸೇಜ್ ವಿಲ್ ದಿಸ್ ಪಾಸ್ ಆನ್? ಹೈಕಮಾಂಡ್ ನಾಯಕರಿಗೆ ಏನ್ ಸಂದೇಶ, ಡಿಕೆ ಶಿವಕುಮಾರ್ ಅವರಿಗೆ ಏನ್ ಸಂದೇಶ, ಓವರ್ ಆಲ್ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಏನ್ ಸಂದೇಶ ಇದರಿಂದ ರವಾನೆ ಮಾಡೋ ಪ್ರಯತ್ನ ಆಗಬಹುದು ಅಂತ? ಪಾರ್ಟಿ ಹೈಕಮಾಂಡ್ಗಂತೂ ಇದೊಂದು ನೋಟಿಸ್. ಇದು ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಹೇಳಿ. ಯಾಕಂದ್ರೆ ಈ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ ಸಿದ್ದರಾಮಯ್ಯ. ಅದು ಸಿದ್ದರಾಮೋತ್ಸವ ಆಗಿರ್ಲಿ ಅಥವಾ ಇದು ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮಾಡಿದ ಸಮಾವೇಶ ಆಗಿರ್ಲಿ ಮತ್ತು ಈಗಿನ ಸಮಾವೇಶ ಆಗಿರ್ಲಿ, ಆದರೆ ಪಾರ್ಟಿ ಹೈಕಮಾಂಡ್ ಈ ತರದ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ ಅನ್ನ, ಈ ತರದ ಬ್ಲಾಕ್ ಮೇಲ್ ತಂತ್ರಗಾರಿಕೆಯನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತದೆ, ಅದನ್ನ ಹೇಗೆ ನೋಡ್ತದೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಯಾಕೆ ಒಂದ್ಸರ್ತಿ ನೀವು ಹೇಳ್ಬೋದು, ಇದನ್ನ 2 ಸರ್ತಿ ಹೇಳ್ಬೋದು, ಪದೇ ನನ್ನನ್ನು ಮುಟ್ಟಿದ್ರೆ ಹುಷಾರ್, ಇಷ್ಟು ಓಟ್ಗಳನ್ನ ಕಳ್ಕೊಂಡ್ಬಿಡ್ತೀರಿ, 5 ಮತಗಳು ನಾನು ಬಿಟ್ಟು ಬಿಟ್ರೆ ನಿಮ್ಮನ್ನು ಕೈ ಬಿಟ್ಟು ಬಿಡ್ತವೆ. ಈ ತರದ ಬ್ಲಾಕ್ ಮೇಲಿಂಗ್ ತಂತ್ರಗಾರಿಕೆ ಇದೆಯಲ್ಲ, ಇದು ಒಂದು ಹಂತದಲ್ಲಿ ಬೂಮ್ರ್ಯಾಂಗ್ ಆಗುವ ಲಕ್ಷಣ ಇದೆ, ಬೂಮ್ರ್ಯಾಂಗ್ ಆಗುವ ಒಂದು ಸಾಧ್ಯತೆ ಕೂಡ ಇದೆ. ಯಾಕೆ ಯಾವುದೇ ವಿಚಾರ, ಒಬ್ಬ ವ್ಯಕ್ತಿ ಆಗ್ಲಿ ಒಂದು ಸಂಸ್ಥೆ ಆಗ್ಲಿ, ನಾವು ಪದೇ ಬ್ಲಾಕ್ ಮೇಲ್ ಮಾಡಿದಾಗ ಇಟ್ ಆಲ್ವೇಸ್ ಬೂಮ್ರ್ಯಾಂಗ್ಸ್, ಇಟ್ ಆಲ್ವೇಸ್ ವರ್ಕ್ಸ್ ಅಗೇನ್ಸ್ಟ್ ಯುವರ್ ಇಂಟ್ರೆಸ್ಟ್. ಸೊ ಬಹುಶಃ ಆ ಅಪಾಯ ಕೂಡ ಸಿದ್ದರಾಮಯ್ಯವ್ರಿಗಿದೆ. ಇದನ್ನ ಪದೇ ಇದೇ ರೀತಿ ಮಾಡ್ತಾ ಹೋಗ್ಬಿಟ್ರೆ ಆ ರೀತಿ ಅಪಾಯ ಕೂಡ ಇದೆ. ಹೈಕಮಾಂಡ್ ಏನ್ರಿ ಮಾಡ್ಕೋತಾರೆ ಇವರು, ಡಿ ಕೆ ಶಿವಕುಮಾರ್ ಬಂದು ನೋಡೋಣ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಈಗ ಒಂದು ಬಾರ್ಗೇನಿಂಗ್, ಒಂದು ಚರ್ಚೆ ವಿಚಾರ ಬೇರೆ. ಇಲ್ಲಪ್ಪ ಆತರ ಮಾತುಕತೆ ಆಗಿತ್ತು 2023 ಹೀಗೆ ಹಾಗೆ, ಅದು ಮಾತುಕತೆ ಬೇರೆ. ಅದನ್ನ ಹೊರತುಪಡಿಸಿ ಈಗ ಬಂದು ನಾನು ಅಹಿಂದ ನಾಯಕ, ನನ್ನನ್ನು ಮುಟ್ಟಿಬಿಟ್ರೆ ಹೆಂಗಾಗುತ್ತೆ ನೋಡಿ, ಹಾಲು ಮತದ ಅಧಿಕಾರ, ಸಮುದಾಯದ ಅಧಿಕಾರ ಕಿತ್ಕೊಳ್ಳೋದು ಅಷ್ಟು ಸರಳನಾ? ನಾನು ಅಹಿಂದ ನಾಯಕ, ಓಟ್ಗಳು ಹೋಗ್ಬಿಟ್ರೆ ಹೇಗೆ? ಈ ತರ ಬ್ಲಾಕ್ ಮೇಲ್ಗಳು, ನೀವು ಅಹಿಂದ ನಾಯಕ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಇಷ್ಟು 2 ಬಾರಿ, ಅಂತದ್ರಲ್ಲಿ ಮತ್ತೆ ಅದನ್ನೇ ಮಾಡ್ತಾ ಹೋಗ್ಬಿಟ್ರೆ ಪಕ್ಷ ಕೂಡ ರೋಸಿ ಹೋಗ್ತದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೋಸಿ ಹೋಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತೂ ಈ ತರದ ಬೆಳವಣಿಗೆಯನ್ನ ಬಹಳ ಸೂಕ್ಷ್ಮ ಗಮನಿಸಿರ್ತಾರೆ. ಹಿ ವಿಲ್ ನಾಟ್ ಟೇಕ್ ಇಟ್ ಕೈಂಡ್ಲಿ. ಅವರು ಬಹಳ ಇದನ್ನ ನಿಷ್ಠುರವಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೋತೇನೆ. ಈ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಈ ಸಾರ್ವಜನಿಕ ಮಾತಾಡದೆ ಹೋದ್ರೂ ಕೂಡ ಒಂದು 4 ಗೋಡೆಗಳ ಮಧ್ಯೆ ನಡೆಯುವ ಚರ್ಚೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ತರದ ವಿಚಾರಗಳ ಬಗ್ಗೆ ಬಹಳ ನಿಷ್ಠುರವಾಗಿನೇ ಮಾತಾಡ್ತಾರೆ. ಈಗ ಅಹಿಂದ ಅಸ್ತ್ರ ಹೂಡಿ ಒಂದು ಸಮಾವೇಶ ಮಾಡ್ಲಿಕ್ಕೆ ಹೊರಟಿರೋ ವಿಚಾರಕ್ಕೆ ವಾಪಸ್ ಬರೋದಾದ್ರೆ ಸರ್, ವಾಟ್ ಮೆಸೇಜ್ ವಿಲ್ ದಿಸ್ ಪಾಸ್ ಆನ್? ಹೈಕಮಾಂಡ್ ನಾಯಕರಿಗೆ ಏನ್ ಸಂದೇಶ, ಡಿಕೆ ಶಿವಕುಮಾರ್ ಅವರಿಗೆ ಏನ್ ಸಂದೇಶ, ಓವರ್ ಆಲ್ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಏನ್ ಸಂದೇಶ ಇದರಿಂದ ರವಾನೆ ಮಾಡೋ ಪ್ರಯತ್ನ ಆಗಬಹುದು ಅಂತ? ಪಾರ್ಟಿ ಹೈಕಮಾಂಡ್ಗಂತೂ ಇದೊಂದು ನೋಟಿಸ್. ಇದು ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಹೇಳಿ. ಯಾಕಂದ್ರೆ
ಈ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ ಸಿದ್ದರಾಮಯ್ಯ. ಅದು ಸಿದ್ದರಾಮೋತ್ಸವ ಆಗಿರ್ಲಿ ಅಥವಾ ಇದು ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮಾಡಿದ ಸಮಾವೇಶ ಆಗಿರ್ಲಿ ಮತ್ತು ಈಗಿನ ಸಮಾವೇಶ ಆಗಿರ್ಲಿ. ಆದರೆ ಪಾರ್ಟಿ ಹೈಕಮಾಂಡ್ ಈ ತರದ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ ಅನ್ನ, ಈ ತರದ ಬ್ಲಾಕ್ ಮೇಲ್ ತಂತ್ರಗಾರಿಕೆಯನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತದೆ, ಅದನ್ನ ಹೇಗೆ ನೋಡ್ತದೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಯಾಕೆ ಒಂದ್ಸರ್ತಿ ನೀವು ಹೇಳ್ಬೋದು, ಇದನ್ನ 2 ಸರ್ತಿ ಹೇಳ್ಬೋದು, ಪದೇ ಪದೇ ನನ್ನನ್ನು ಮುಟ್ಟಿದ್ರೆ ಹುಷಾರ್, ಇಷ್ಟು ಓಟ್ಗಳನ್ನ ಕಳ್ಕೊಂಡ್ಬಿಡ್ತೀರಿ, 5 ಮತಗಳು ನಾನು ಬಿಟ್ಬಿಟ್ರೆ ನಿಮ್ಮನ್ನು ಕೈ ಬಿಟ್ಬಿಡ್ತವೆ. ಈ ತರದ ಬ್ಲಾಕ್ ಮೇಲಿಂಗ್ ತಂತ್ರಗಾರಿಕೆ ಇದೆಯಲ್ಲ, ಇದು ಒಂದು ಹಂತದಲ್ಲಿ ಬೂಮ್ರ್ಯಾಂಗ್ ಆಗುವ ಲಕ್ಷಣ ಇದೆ, ಬೂಮ್ರ್ಯಾಂಗ್ ಆಗುವ ಒಂದು ಸಾಧ್ಯತೆ ಕೂಡ ಇದೆ. ಯಾಕೆ ಯಾವುದೇ ವಿಚಾರ, ಒಬ್ಬ ವ್ಯಕ್ತಿ ಆಗ್ಲಿ ಒಂದು ಸಂಸ್ಥೆ ಆಗ್ಲಿ, ನಾವು ಪದೇ ಬ್ಲಾಕ್ ಮೇಲ್ ಮಾಡಿದಾಗ ಇಟ್ ಆಲ್ವೇಸ್ ಬೂಮ್ರ್ಯಾಂಗ್ಸ್, ಇಟ್ ಆಲ್ವೇಸ್ ವರ್ಕ್ಸ್ ಅಗೇನ್ಸ್ಟ್ ಯುವರ್ ಇಂಟ್ರೆಸ್ಟ್. ಸೊ ಬಹುಶಃ ಆ ಅಪಾಯ ಕೂಡ ಸಿದ್ದರಾಮಯ್ಯವ್ರಿಗಿದೆ. ಇದನ್ನ ಪದೇ ಇದೇ ರೀತಿ ಮಾಡ್ತಾ ಹೋಗ್ಬಿಟ್ರೆ ಆ ರೀತಿ ಅಪಾಯ ಕೂಡ ಇದೆ. ಹೈಕಮಾಂಡ್ ಏನ್ರಿ ಮಾಡ್ಕೋತಾರೆ ಇವರು, ಡಿ.ಕೆ. ಶಿವಕುಮಾರ್ ಬಂದ್ರಿ ನೋಡೋಣ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಈಗ ಒಂದು ಬಾರ್ಗೇನಿಂಗ್, ಒಂದು ಚರ್ಚೆ ವಿಚಾರ ಬೇರೆ. ಇಲ್ಲಪ್ಪ ಆತರ ಮಾತುಕತೆ ಆಗಿತ್ತು 2023 ಹೀಗೆ ಹಾಗೆ, ಅದು ಮಾತುಕತೆ ಬೇರೆ. ಅದನ್ನ ಹೊರತುಪಡಿಸಿ ಈಗ ಬಂದು ನಾನು ಅಹಿಂದ ನಾಯಕ, ನನ್ನನ್ನು ಮುಟ್ಟಿಬಿಟ್ರೆ ಹೆಂಗಾಗುತ್ತೆ ನೋಡಿ, ಹಾಲು ಮತದ ಅಧಿಕಾರ, ಸಮುದಾಯದ ಅಧಿಕಾರ ಕಿತ್ಕೊಳ್ಳೋದು ಅಷ್ಟು ಸರಳನಾ, ನಾನು ಅಹಿಂದ ನಾಯಕ, ಓಟ್ಗಳು ಹೋಗ್ಬಿಟ್ರೆ ಹೇಗೆ, ಈ ತರ ಬ್ಲಾಕ್ ಮೇಲ್ಗಳು, ನೀವು ಅಹಿಂದ ನಾಯಕ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಇಷ್ಟು 2 ಬಾರಿ, ಅಂತದ್ರಲ್ಲಿ ಮತ್ತೆ ಅದನ್ನೇ ಮಾಡ್ತಾ ಹೋಗ್ಬಿಟ್ರೆ ಪಕ್ಷ ಕೂಡ ರೋಸಿ ಹೋಗ್ತದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೋಸಿ ಹೋಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತೂ ಈ ತರದ ಬೆಳವಣಿಗೆಯನ್ನ ಬಹಳ ಸೂಕ್ಷ್ಮ ಗಮನಿಸಿರ್ತಾರೆ. ಹಿ ವಿಲ್ ನಾಟ್ ಟೇಕ್ ಇಟ್ ಕೈಂಡ್ಲಿ. ಅವರು ಬಹಳ ಇದನ್ನ ನಿಷ್ಠುರವಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೋತೇನೆ ಈ ವಿಚಾರದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ. ಈ ಸಾರ್ವಜನಿಕ ಮಾತಾಡದೆ ಹೋದ್ರೂ ಕೂಡ ಒಂದು 4 ಗೋಡೆಗಳ ಮಧ್ಯೆ ನಡೆಯುವ ಚರ್ಚೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ತರದ ವಿಚಾರಗಳ ಬಗ್ಗೆ ಬಹಳ ನಿಷ್ಠುರವಾಗಿನೇ ಮಾತಾಡ್ತಾರೆ. ಈಗ ಅಹಿಂದ ಅಸ್ತ್ರ ಹೂಡಿ ಒಂದು ಸಮಾವೇಶ ಮಾಡ್ಲಿಕ್ಕೆ ಹೊರಟಿರೋ ವಿಚಾರಕ್ಕೆ ವಾಪಸ್ ಬರೋದಾದ್ರೆ ಸರ್, ವಾಟ್ ಮೆಸೇಜ್ ವಿಲ್ ದಿಸ್ ಪಾಸ್ ಆನ್? ಹೈಕಮಾಂಡ್ ನಾಯಕರಿಗೆ ಏನ್ ಸಂದೇಶ, ಡಿ.ಕೆ. ಶಿವಕುಮಾರ್ ಅವರಿಗೆ ಏನ್ ಸಂದೇಶ, ಓವರ್ ಆಲ್ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಏನ್ ಸಂದೇಶ ಇದರಿಂದ ರವಾನೆ ಮಾಡೋ ಪ್ರಯತ್ನ ಆಗಬಹುದು ಅಂತ? ಪಾರ್ಟಿ ಹೈಕಮಾಂಡ್ಗಂತೂ ಇದೊಂದು ನೋಟಿಸ್, ಇದು ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಹೇಳಿ. ಯಾಕಂದ್ರೆ ಈ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ ಸಿದ್ದರಾಮಯ್ಯ. ಅದು ಸಿದ್ದರಾಮೋತ್ಸವ ಆಗಿರ್ಲಿ ಅಥವಾ ಇದು ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮಾಡಿದ ಸಮಾವೇಶ ಆಗಿರ್ಲಿ ಮತ್ತು ಈಗಿನ ಸಮಾವೇಶ ಆಗಿರ್ಲಿ. ಆದರೆ ಪಾರ್ಟಿ ಹೈಕಮಾಂಡ್ ಈ ತರದ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ ಅನ್ನ, ಈ ತರದ ಬ್ಲಾಕ್ ಮೇಲ್ ತಂತ್ರಗಾರಿಕೆಯನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತದೆ, ಅದನ್ನ ಹೇಗೆ ನೋಡ್ತದೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಯಾಕೆ ಒಂದ್ಸರ್ತಿ ನೀವು ಹೇಳ್ಬೋದು, ಇದನ್ನ 2 ಸರ್ತಿ ಹೇಳ್ಬೋದು, ಪದೇ ನನ್ನನ್ನು ಮುಟ್ಟಿದ್ರೆ ಹುಷಾರ್, ಇಷ್ಟು ಓಟ್ಗಳನ್ನ ಕಳ್ಕೊಂಡ್ಬಿಡ್ತೀರಿ, 5 ಮತಗಳು ನಾನು ಬಿಟ್ಬಿಟ್ರೆ ನಿಮ್ಮನ್ನು ಕೈ ಬಿಟ್ಬಿಡ್ತವೆ. ಈ ತರದ ಬ್ಲಾಕ್ ಮೇಲಿಂಗ್ ತಂತ್ರಗಾರಿಕೆ ಇದೆಯಲ್ಲ, ಇದು ಒಂದು ಹಂತದಲ್ಲಿ ಬೂಮ್ರ್ಯಾಂಗ್ ಆಗುವ ಲಕ್ಷಣ ಇದೆ, ಬೂಮ್ರ್ಯಾಂಗ್ ಆಗುವ ಒಂದು ಸಾಧ್ಯತೆ ಕೂಡ ಇದೆ. ಯಾಕೆ ಯಾವುದೇ ವಿಚಾರ, ಒಬ್ಬ ವ್ಯಕ್ತಿ ಆಗ್ಲಿ ಒಂದು ಸಂಸ್ಥೆ ಆಗ್ಲಿ, ನಾವು ಪದೇ ಬ್ಲಾಕ್ ಮೇಲ್ ಮಾಡಿದಾಗ ಇಟ್ ಆಲ್ವೇಸ್ ಬೂಮ್ರ್ಯಾಂಗ್ಸ್, ಇಟ್ ಆಲ್ವೇಸ್ ವರ್ಕ್ಸ್ ಅಗೇನ್ಸ್ಟ್ ಯುವರ್ ಇಂಟ್ರೆಸ್ಟ್. ಸೊ ಬಹುಶಃ ಆ ಅಪಾಯ ಕೂಡ ಸಿದ್ದರಾಮಯ್ಯವ್ರಿಗಿದೆ. ಇದನ್ನ ಪದೇ ಇದೇ ರೀತಿ ಮಾಡ್ತಾ ಹೋಗ್ಬಿಟ್ರೆ ಆ ರೀತಿ ಅಪಾಯ ಕೂಡ ಇದೆ. ಹೈಕಮಾಂಡ್ ಏನ್ರಿ ಮಾಡ್ಕೋತಾರೆ ಇವರು, ಡಿ.ಕೆ. ಶಿವಕುಮಾರ್ ಬಂದ್ರಿ ನೋಡೋಣ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಈಗ ಒಂದು ಬಾರ್ಗೇನಿಂಗ್, ಒಂದು ಚರ್ಚೆ ವಿಚಾರ ಬೇರೆ. ಇಲ್ಲಪ್ಪ ಆತರ ಮಾತುಕತೆ ಆಗಿತ್ತು 2023 ಹೀಗೆ ಹಾಗೆ, ಅದು ಮಾತುಕತೆ ಬೇರೆ. ಅದನ್ನ ಹೊರತುಪಡಿಸಿ ಈಗ ಬಂದು ನಾನು ಅಹಿಂದ ನಾಯಕ, ನನ್ನನ್ನು ಮುಟ್ಟಿಬಿಟ್ರೆ ಹೆಂಗಾಗುತ್ತೆ ನೋಡಿ, ಹಾಲು ಮತದ ಅಧಿಕಾರ, ಸಮುದಾಯದ ಅಧಿಕಾರ ಕಿತ್ಕೊಳ್ಳೋದು ಅಷ್ಟು ಸರಳನಾ, ನಾನು ಅಹಿಂದ ನಾಯಕ, ಓಟ್ಗಳು ಹೋಗ್ಬಿಟ್ರೆ ಹೇಗೆ, ಈ ತರ ಬ್ಲಾಕ್ ಮೇಲ್ಗಳು, ನೀವು ಅಹಿಂದ ನಾಯಕ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಇಷ್ಟು 2 ಬಾರಿ, ಅಂತದ್ರಲ್ಲಿ ಮತ್ತೆ ಅದನ್ನೇ ಮಾಡ್ತಾ ಹೋಗ್ಬಿಟ್ರೆ ಪಕ್ಷ ಕೂಡ ರೋಸಿ ಹೋಗ್ತದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೋಸಿ ಹೋಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತೂ ಈ ತರದ ಬೆಳವಣಿಗೆಯನ್ನ ಬಹಳ ಸೂಕ್ಷ್ಮ ಗಮನಿಸಿರ್ತಾರೆ. ಹಿ ವಿಲ್ ನಾಟ್ ಟೇಕ್ ಇಟ್ ಕೈಂಡ್ಲಿ. ಅವರು ಬಹಳ ಇದನ್ನ ನಿಷ್ಠುರವಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೋತೇನೆ ಈ ವಿಚಾರದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ. ಈ ಸಾರ್ವಜನಿಕ ಮಾತಾಡದೆ ಹೋದ್ರೂ ಕೂಡ ಒಂದು 4 ಗೋಡೆಗಳ ಮಧ್ಯೆ ನಡೆಯುವ ಚರ್ಚೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ತರದ ವಿಚಾರಗಳ ಬಗ್ಗೆ ಬಹಳ ನಿಷ್ಠುರವಾಗಿನೇ ಮಾತಾಡ್ತಾರೆ.